ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಜಿಎಂ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಯಶಸ್ವಿಯಾಗಿ ನಡೆಸಲಾಯಿತು. ಮಾಜಿ ಕೇಂದ್ರ ಸಚಿವ ಹಾಗೂ ಮಾಜಿ ಸಂಸದ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸ್ವತಃ ವಿವಿಧ ಯೋಗಾಸನಗಳನ್ನು ಮಾಡುವ ಮೂಲಕ ಯೋಗದ ಮಹತ್ವವನ್ನು ಸಾರಿದರು. ಬಳಿಕ ಮಾತನಾಡಿದ ಅವರು, ಯೋಗವು ಆರೋಗ್ಯಕರ ಜೀವನಕ್ಕೆ ಅತ್ಯುತ್ತಮ ಮಾರ್ಗವಾಗಿದ್ದು ಪ್ರತಿಯೊಬ್ಬರೂ ದಿನನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಸ್ತಾವನೆ ಮಂಡಿಸಿ ಜಾಗತಿಕ ಮನ್ನಣೆ ತಂದುಕೊಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇಂದು ಯೋಗವು ವಿಶ್ವಾದ್ಯಂತ ಜನಪ್ರಿಯವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವ ಪರಿಣಾಮಕಾರಿ ಸಾಧನವಾಗಿ ರೂಪುಗೊಂಡಿದೆ ಎಂದರು. ವಿದ್ಯಾರ್ಥಿಗಳು ದಿನಕ್ಕೆ ಕನಿಷ್ಠ 1 ಗಂಟೆಯಾದರೂ ಯೋಗಾಭ್ಯಾಸ ಮಾಡುವ ಮೂಲಕ ತಮ್ಮ ಏಕಾಗ್ರತೆ, ಆತ್ಮವಿಶ್ವಾಸ ಹಾಗೂ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಉತ್ತಮ ಜೀವನ ಶೈಲಿಯ ಭಾಗವಾಗಿದೆ ಎಂದು ಯುವಜನತೆಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸೌಂದರ್ಯ ದೀಪಕ್, ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್, ಕುಲಸಚಿವ ಡಾಕ್ಟರ್ ಬಿಎಸ್ ಸುನಿಲ್ ಕುಮಾರ್, ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗಿರೀಶ್ ಬೋಳಕಟ್ಟಿ, ಡಾಕ್ಟರ್ ಎಚ್ಎಸ್ ಓಂಕಾರಪ್ಪ, ಡಾಕ್ಟರ್ ಡಿ ರವಿನಾಥ್, ಡಾಕ್ಟರ್ ಶ್ವೇತಾ ಮರಿಗೌಡರ್ ಸೇರಿದಂತೆ ಅನೇಕರು ಇದ್ದರು. ನಿಮ್ಮ ಬಲಗಾಲು ಬಲಗಡೆ ತಿರುಗಿಸಿ, ಎಡಗಾಲು ಸ್ವಲ್ಪ ಮಾತ್ರ, 2 ಕೈಗಳು ಭುಜದ ಅಂತರಕ್ಕೆ ತಗ್ಗಿ, ನಿಮ್ಮ 2 ಕೈಗಳು ಚಿನ್ಮುದ್ದೆಯಲ್ಲಿರಲಿ. ಕಣ್ಣನ್ನು ಮುಚ್ಚಿ ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮಾನಸ್ಮಿ ಜಾನತಂ ದೇವ ಸಂಜಾನಾಂ ಉಪಾಸತೆ. ಈಗ 2 ಕೈಗಳು ಹಿಂದೆ ಕಟ್ಟಿ ಭೂ ನಮನ. ನಿಮ್ಮ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಈಗ 2 ಕೈಗಳು ಪರಸ್ಪರ ಉಜ್ಜಿ, ನಿಮ್ಮ 2 ಕೈಗಳು ನೋಡ್ತಾ ಕಣ್ಬಿಡ್ತಾವ. ಈಗ ಎಲ್ಲರೂ ನಿಂತ್ಕೊಳ್ಳೋ ಸ್ಥಿತಿಗೆ ಬರ್ತಾ ಹೋಗಿ ಆಸ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಈಗ 2 ಕಾಲುಗಳನ್ನು ವಜ್ರಾಸನಕ್ಕೆ ತನ್ನಿ. ಈಗ ಎಲ್ಲರೂ ಸೂಕ್ಷ್ಮ ವ್ಯಾಯಾಮದಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲಿಗೆ ನೆಕ್ ರೊಟೇಷನ್. ನಿಮ್ಮ ನಿಮ್ಮ ಗದ್ದ ಭಾಗ ಎದೆಗೆ ತಾಕಿರಲಿ. ಸಹಜ ಉಸಿರಾಟ. ಯೋಗ ದಿನ ಭಾಳ ಮಹತ್ವವಾದಂಥ ದಿನ. ಬಹುಶಃ ನಮಗೆ ಯೋಗ ಅಂದರೆ ಋಷಿಮಾನ್ಯರು ಭಾಳ ಯಾರೋ ಮಾಡ್ತಿದ್ರು ಅನ್ನೋ ಒಂದು ಮಟ್ಟದಲ್ಲಿತ್ತು. ನಮ್ಮ ಹುಡುಗರಿಗೆ ಯೋಗ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಸರಿಯಾಗಿ. ನನಗೆ ಗೊತ್ತಿದ್ದಿಲ್ಲ ಯೋಗ ಅಂದರೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 2014ನೇ ಇಸ್ವಿಯೊಳಗೆ ಯೋಗ ದಿನಾಚರಣೆ ಅಂತೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡಿದರು. ಘೋಷಣೆ ಆದಮೇಲೆ ಬಹುಶಃ ಎಂದೂ ಕಂಡಿದಂಥ ಸ್ವಾಗತವನ್ನು ಕಂಡಿದ್ದೀನಿ. ಬರೀ ಭಾರತ ದೇಶ ಒಂದೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 100 ದೇಶಗಳಲ್ಲಿ ಇವತ್ತು ಯೋಗವನ್ನು ಮಾಡುವಂಥ ಜನರು ಕೂಡ ಎಲ್ಲ ದೇಶದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇದು ನೋಡಿದಾಗ ವಿಶ್ವಕ್ಕೆ ಗುರು ಅಂತ ಗುರು ಅಂತಾರೆ. ಇದೇ ಕಾರಣ ವಿಶ್ವಕ್ಕೆ ಗುರು ಅನ್ನೋಕ್ಕೆ ಅವರೊಂದು ಕರೆ ಕೊಟ್ಟಿದ್ದು ಯೋಗ ದಿನಾಚರಣೆ ಅಂತೇಳಿ 21ನೇ ತಾರೀಕು ಅಂತೇಳಿ ಹೇಳಿದ್ದಕ್ಕೆ ವಿಶ್ವದಲ್ಲೇ ಜನ ದೇಶಗಳು ಮಾಡ್ತಾರೆ ಅಂದರೆ ಮತ್ತು ವಿಶ್ವಗುರುನೇ. ಆ ರೀತಿಯಾಗಿ ಪ್ರತಿಯೊಂದು ಕೂಡ ಯೋಗ ದಿನಾಚರಣೆ
ಎಲ್ಲ ಕಡೆನೂ ಕೂಡ ನಡೀತಿರೋದು ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ಮಂತ್ರಿಯಾಗಿದ್ದಾಗ ಮೈಸೂರು, ದಾವಣಗೆರೆ, ಬೆಳಗಾವಿ ಈ ರೀತಿ ಬೇರೆ ಕಡೆ ನಾನಾ ಕಡೆ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಹಾಕಿದ್ರು. ಮತ್ತು ಅವತ್ತಿನ ದಿನ 4,000 5,000 ಜನ ಯುವಕರ ಯುವತಿಯರ ಜೊತೆಗೆ ಯೋಗವನ್ನು ಮಾಡಿದ್ದು ಕೂಡ ನಾವು ನೋಡಿದ್ವಿ. ಇವತ್ತು ನರೇಂದ್ರ ಮೋದಿಯವರು ಭಾಳ ಆರೋಗ್ಯವಾಗಿದ್ದಾರೆ, ಭಾಳ ಮೆಮೊರಿ ಪವರ್ ಇದೆ ಅಂದರೆ ಅದಕ್ಕೆ ಯೋಗನೇ ಕಾರಣ. ಇವತ್ತು ಅವರಿಗೆ 76 ವರ್ಷ ಇರ್ಬೋದು, ಒಂದು ದಿನವೂ ಕೂಡ ಯೋಗ ಬಿಡೋದಿಲ್ಲ. ಹೋಗಿ ಹಾಗೆ ಉಸಿರು ಬಿಡ್ತಾ ಎಡಗಡೆಗೆ ತನ್ನಿ. ಯಾವುದೇ ಆಸನ ಮಾಡಬೇಕಾದ್ರೆ ಉಸಿರನ್ನ ಬಿಗಿ ಹಿಡಿಯೋ ಹಾಗಿಲ್ಲ, ಸಹಜ ಉಸಿರಾಟದೊಂದಿಗೆ. 2 3 4 5 ಅದೇ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ. ಲೆಟ್ಸ್ ಪ್ರಾಕ್ಟೀಸ್. ಸೈಡ್ ವರ್ಡ್ಸ್ ಲುಕಿಂಗ್. ನಿಮ್ಮ ಕತ್ತನ್ನು ಎಡ ಮತ್ತು ಬಲಗಡೆ ನೋಡುವ ರೀತಿ ಅದಂಗೆ ಮುಂದೆ. ಅದೇ ರೀತಿ ಉಸಿರು ತಗೊಳ್ತಾ ಎಡಗಡೆಗೆ ಸಹಜ ಉಸಿರಾಟದಲ್ಲಿ ಮುಂದೆ ನೋಡ್ತಾ ಹೋಗಿ. ಪ್ರಾಕ್ಟೀಸ್ ಫಾರ್ 5 ಕೌಂಟ್ಸ್. 1 2 4 5. ಸ್ಟಾಪ್ ದ ಪ್ರಾಕ್ಟೀಸ್. ಮುಂದೆ ನೋಡ್ತಾ ಹೋಗಿ. ನಿಮ್ಮ 2 ಕೈಗಳನ್ನು ಹಿಂದೆ ಕಟ್ಟಿ ನಿಮ್ಮ 2 ಕೈಗಳು ತೊಡೆಯ ಪಕ್ಕದಲ್ಲಿ ಇರಿಸಿ. 1 2 3. ಭುಜದ ಅಂತರಕ್ಕೆ ತನ್ನಿ. ಹಸ್ತ ಮೇಲ್ಮುಖವಾಗಿರಲಿ. ಈಗ 2 ಕೈಗಳು ಮೇಲೆ ಜೋಡಿಸಿ ಇಂಟರ್ಲಾಕ್ ಮಾಡಿ. ಹಸ್ತ ಮೇಲ್ಮುಖವಾಗಿರಲಿ. ಬೈ ಕಾನ್ಸಂಟ್ರೇಟಿಂಗ್ ಎಟ್ 1 ಪಾಯಿಂಟ್ ನಿಮ್ಮ ಹಿಮ್ಮಡಿನ ಹೋಗಿ. ಯಾರು ಉಸಿರು ಬಿಗಿ ಹಿಡಿಯುವಾಗಿಲ್ಲ, ಸಹಜ ಉಸಿರಾಟದೊಂದಿಗೆ ಮೇಂಟೈನ್ ಫಾರ್ 5 ಕೌಂಟ್ಸ್. 2 3 4 5. ರಿಲೀಸ್ ಯುವರ್ ಹೀಲ್ಸ್. ನಿಮ್ಮ ಹಿಮ್ಮಡಿನ ಬಿಡ್ತಾ ಹೋಗಿ. ಅದೇ ರೀತಿ ನಿಮ್ಮ ಕೈಗಳು ನಿಮ್ಮ ತೊಡೆ ಪಕ್ಕದಲ್ಲೇ ಇರಲಿ. ನಿಮ್ಮ 2 ಕಾಲುಗಳು ನಿಮ್ಮ ಶೋಲ್ಡರ್ ವಿಡ್ತ್ ಅಪಾರ್ಟಲ್ಲೇ ಇರಲಿ, ನಿಮ್ಮ ಭುಜದ ಅಂತರದಲ್ಲೇ ಇರಲಿ. ಉಸಿರು ತಗೊಳ್ತಾ 2 ಕೈಗಳನ್ನು ಮೇಲೆ ಕೆತ್ತಿ. ಕೈನ ಸ್ವಲ್ಪ ಬ್ಯಾಕ್ ಮುಂದೆ ಬಾಗಬೇಕು. ಮುಂದೆ ಬಾಗಿ ಸಾಧ್ಯವಾದರೆ ನಿಮ್ಮ 2 ಕೈಗಳು ನೆಲಕ್ಕೆ ತಾಗಿಸಿ. ಮೇಂಟೈನ್ ದ ಪೋಸ್ಚರ್. 1 2 3 4 5. ಉಸಿರು ತಗೊಳ್ತಾ ಮೇಲೆ ಬನ್ನಿ. 2 ಕೈಗಳು ಭುಜದ ಅಂತರಕ್ಕೆ ಹ್ಯಾಂಡ್ಸ್. ಲೆಟ್ಸ್ ಪ್ರಾಕ್ಟೀಸ್ ಅರ್ಧ ಚಕ್ರಾಸನ. ನಿಮ್ಮ ಸೊಂಟದ ಮೇಲೆ ಇರಿಸಿ. ಹೆಬ್ಬೆರಳು ಹಿಂದಕ್ಕೆ ಇರಲಿ. ಉಳಿದ